ಅಕ್ಷಯ ತೃತೀಯಾಗೆ ಚಿನ್ನ ಬೆಳ್ಳಿ ಖರೀದಿಸಲು ಹಣ ಇಲ್ಲವೇ? ಈ 5 ವಸ್ತುಗಳನ್ನು ಖರೀದಿಸಿ ಸಾಕು. ಅಕ್ಷಯ ತೃತೀಯ. ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ. ವರ್ಷದ ಅತ್ಯಂತ ಮಂಗಳಕರ ಹಬ್ಬಗಳಲ್ಲಿ ಒಂದಾದ ಇದನ್ನು ಪ್ರತಿ ವರ್ಷ ದೇಶಾದ್ಯಂತ ಭಕ್ತಿ ಮತ್ತು ವೈಭವದಿಂದ ಹಿಂದೂ ಸಮುದಾಯದವರು ಆಚರಿಸುತ್ತಾರೆ. ಅಕ್ಷಯ ತೃತೀಯವನ್ನು ಅಖಾದ್ ತೀಜ್ ಎಂದು ಕರೆಯಲಾಗುತ್ತದೆ. ಜನರು ಚಿನ್ನ, ಬೆಳ್ಳಿ ಮತ್ತು ಇತರ ದುಬಾರಿ ಲೋಹಗಳನ್ನು ಖರೀದಿಸಲು ಇದು ಮಂಗಳಕರ ದಿನ ಎಂದು ನಂಬುತ್ತಾರೆ. ಈ ಸಮಯದಲ್ಲಿ ಖರೀದಿಸಿದ ವಸ್ತುಗಳಿಗೆ ಶಾಶ್ವತ ಮೌಲ್ಯವಿದೆ ಎಂದು ಜನರ ನಂಬಿಕೆ. ಜನರು ಬಡವರಿಗೆ ದಾನ ಮಾಡುತ್ತಾರೆ ಮತ್ತು ವ್ಯಾಪಾರ ಅಥವಾ ಆಸ್ತಿಯನ್ನು ಖರೀದಿಸುವಂತಹ ಮಂಗಳಕರ ವಿಷಯಗಳನ್ನು ಇದೇ ದಿನ ಪ್ರಾರಂಭಿಸುತ್ತಾರೆ. ಆದರೆ ಕೆಲವು ಭಕ್ತರು ಆರ್ಥಿಕ ಪರಿಸ್ಥಿತಿಯಿಂದಾಗಿ ಇಂತಹ ಬೆಲೆಬಾಳುವ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದಿರಬಹುದು. ಚಿನ್ನ ಮತ್ತು ಬೆಳ್ಳಿಯ ಬದಲಿಗೆ ಏನನ್ನು ಖರೀದಿಸಬಹುದು ಎಂಬುದರ ಕುರಿತು ಮಾಹಿತಿ ತಿಳಿಯೋಣ. ಈ ವರ್ಷ ಅಕ್ಷಯ ತೃತೀಯವನ್ನು ಮೇ 10ರಂದು ಆಚರಿಸಲಾಗುತ್ತದೆ. ಈ ವರ್ಷ ಅಕ್ಷಯ ತೃತೀಯವನ್ನು ಮೇ 10ರಂದು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿ ಖರೀದಿಯಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗಿದ್ದಾಳೆ ಎಂದು ಪರಿಗಣಿಸಲಾಗಿದೆ. ಆದರೆ ಇದು ಹಣದುಬ್ಬರದ ಸಮಯವಾದ್ದರಿಂದ ಎಲ್ಲರೂ ಚಿನ್ನವನ್ನು ಖರೀದಿಸಲು ಸಾಧ್ಯವಿಲ್ಲ. ಜ್ಯೋತಿಷ್ಯ ಪ್ರಕಾರ ಈ ಮಂಗಳಕರ ದಿನದಂದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಇತರ ಯಾವುದೇ ವಸ್ತುಗಳನ್ನು ಖರೀದಿಸಬಹುದು ಎಂಬುದರ ಪಟ್ಟಿ ಇಲ್ಲಿದೆ. ಹಳದಿ, ಸಾಸಿವೆ ಮತ್ತು ಬಾರ್ಲಿ. ಚಿನ್ನ, ಬೆಳ್ಳಿ ಖರೀದಿಸಲು ಸಾಧ್ಯವಾಗದಿದ್ದರೆ ಹಳದಿ, ಸಾಸಿವೆ ಮತ್ತು ಬಾರ್ಲಿಯನ್ನು ಖರೀದಿಸಿ. ಈ ಧಾನ್ಯಗಳನ್ನು ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಬಳಸಲಾಗುತ್ತದೆ. ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸಲು ಮರೆಯದಿರಿ. ಕವಡೆ. ಜ್ಯೋತಿಷ್ಯ ಭವಿಷ್ಯ ಹೇಳುವಲ್ಲಿ ಪ್ರಮುಖವಾಗಿ ಬಳಸಲ್ಪಡುವ ಕವಡೆಗಳು ಕೂಡ ಚಿನ್ನಕ್ಕೆ ಸಮನಾಗಿದೆ. ಅಕ್ಷಯ ತೃತೀಯದಂದು ಭಕ್ತರು ಕವಡೆಗಳನ್ನು ಖರೀದಿಸಿ ಲಕ್ಷ್ಮೀ ದೇವಿಯ ಪಾದಗಳಿಗೆ ಅರ್ಪಿಸಬೇಕು. ನಂತರ 2ನೇ ದಿನ ಅದರಲ್ಲಿ ಕೆಲವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಆ ಬಟ್ಟೆಯನ್ನು ಸುರಕ್ಷಿತವಾಗಿ ಇರಿಸಬೇಕು. ಇದು ಆರ್ಥಿಕ ಉತ್ಕರ್ಷವನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ. 1 ಮಣ್ಣಿನ ಹೂಜಿ. ಅಕ್ಷಯ ತೃತೀಯದ ದಿನ ಚಿನ್ನ, ಬೆಳ್ಳಿಗೆ ಇರುವಷ್ಟೇ ಬೆಲೆ ಮಣ್ಣಿನ ಹೂಜಿಗೂ ಇದೆ. ಈ ದಿನ ನಿಮ್ಮ ಮನೆಯಲ್ಲಿ ಮಣ್ಣಿನ ಹೂಜಿಯನ್ನು ಖರೀದಿಸುವುದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುತ್ತದೆ. ಭಕ್ತರು ಮತ್ತು ಜ್ಯೋತಿಷಿಗಳ ನಂಬಿಕೆಗಳ ಪ್ರಕಾರ ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಶಂಖಚಿಪ್ಪು. ಅಕ್ಷಯ ತೃತೀಯದ ದಿನ ಭಕ್ತರು ಶಂಖವನ್ನು ತಂದು ವಿಷ್ಣುವಿನ ಪಾದಗಳಿಗೆ ಅರ್ಪಿಸಬಹುದು. ಹೀಗೆ ಮಾಡುವುದರಿಂದ ಭಗವಂತ ಮತ್ತು ಲಕ್ಷ್ಮೀ ದೇವಿಯು ಸಂತೋಷಪಡುತ್ತಾರೆ. ಶಂಖ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ಖಾತ್ರಿಗೊಳಿಸುತ್ತದೆ. ಚಿನ್ನದಷ್ಟೇ ಬೆಲೆ ಶಂಖಕ್ಕೆ ಇದೆ. ಶ್ರೀಯಂತ್ರ. ಈ ಶುಭ ಸಮಯದಂದು ಚಿನ್ನ ಖರೀದಿಸಲು ಸಾಧ್ಯವಾಗದಿದ್ದರೆ ಶ್ರೀಯಂತ್ರವನ್ನು ಖರೀದಿಸಿ. ಲಕ್ಷ್ಮೀ ಪೂಜೆ ನಡೆಯುವ ಸ್ಥಳದಲ್ಲಿ ಇದನ್ನು ಇರಿಸಿ. ಇದರ ಮೂಲಕ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ದೈವಿಕ ವಾಸಸ್ಥಾನವು ನಿಮ್ಮ ಮನೆಯಲ್ಲಿ ಉಳಿಯುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.